ಇವತ್ತು ಮತ್ತು ನಾನು ಅದೇ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಮುಂದುವರಿಸೋಣ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಜೀವಿಸಿದಾಗ ಮನುಷ್ಯನಾಗಿ ಈ ಭೂಲೋಕದಲ್ಲಿ ಜೀವಿಸಿರುವಂತ ಕಾಲದಲ್ಲಿ ಕಂಡು ಬಂದಂತ ದೈವತ್ವವನ್ನು, ಆ ದೈವಿಕವಾದಂತ ಸ್ವಭಾವ ಗುಣಲಕ್ಷಣಗಳನ್ನು ನಾವು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ಸತ್ಯಗಳನ್ನು ಕೂಡ ನಾವು ಪವಿತ್ರಾತ್ಮನ ಮೂಲಕವಾಗಿ ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ನಾನು ಮೊದಲು ದೇವರ ವಾಕ್ಯವನ್ನು ಓದ್ತೇನೆ. ಯೋಹಾನನು ಬರೆದಿರುವಂತ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 11ನೇ ಅಧ್ಯಾಯ 3ನೇ ವಚನ. ಈಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಅದೇ ರೀತಿಯಾಗಿ 5ನೇ ವಚನವನ್ನು ಕೂಡ ನಾನು ಓದ್ತಾ ಇದ್ದೇನೆ. 5ನೇ ವಚನ. ಮಾರ್ತಲಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಮತ್ತೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 13ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದ್ತಾ ಇದ್ದೀನಿ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ದೇವರು ಈ ವಚನಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಾವು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಅನೇಕ ವಿಷಯಗಳನ್ನು ಈಗಾಗಲೇ ಆ ಪರಿಚಯ ಮಾತುಗಳಲ್ಲಿಯೂ ಮತ್ತು ಆ ಕುಟುಂಬದ ವಿಚಾರದಲ್ಲಿಯೂ ನಾವು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ಪವಿತ್ರಾತ್ಮ ದೇವರು ಆ ಕುಟುಂಬದ ಬಗ್ಗೆ ಕೊಟ್ಟಂತ ಸಾಕ್ಷಿ, ಆ ಕುಟುಂಬದಲ್ಲಿ ನಡೆದಂತ ಘಟನೆಗಳು ಮತ್ತು ಅದರಲ್ಲಿ ದೇವರು ಅವರನ್ನು ಆಧರಿಸಿ ಸಂತೈಸಿರುವಂತ ವಿಷಯಗಳು, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು ನಾವು ಅಲ್ಲಿ ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು ನಾವು ಓದಿರುವಂತ ಈ ವಚನ ಭಾಗದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಸುಮಾರು ಈ 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ದೈವತ್ವದ ಅಂತ ನಾವು ಹೇಳಬೇಕಾದ್ರೆ ಅಲ್ಲಿ ಆತನ ಸ್ವಭಾವ ಯಾವ ರೀತಿಯಾಗಿ ತನ್ನ ಸ್ವಭಾವವನ್ನು ತೋರ್ಪಡಿಸಿದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ ನಾವು ಓದಿರುವಂತ 3 ವಚನಗಳಲ್ಲಿ ಒಂದು ಪ್ರಮುಖವಾದಂತ ಒಂದು ಪದವನ್ನು ನಾವು ನೋಡಿದ್ದೇವೆ. ಪ್ರೀತಿಸಿದನು, ಪ್ರಿಯ ಶಿಷ್ಯನು, ಅವರ ಮೇಲೆ ಪ್ರೀತಿ ಉಂಟು ಅಂತೇಳಿ. ಅದಕ್ಕಾಗಿ ಈ 3 ವಚನಗಳ ಆಧಾರದಿಂದ ಮತ್ತು ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಯೇಸು ಕ್ರಿಸ್ತನ ದೈವತ್ವದಲ್ಲಿ ಒಂದು ಸ್ವಭಾವ ಏನಂತಂದ್ರೆ ಆತನು ಪ್ರೀತಿ ಸ್ವರೂಪನಾಗಿರುವಂತ ದೇವರು ಅಂತೇಳಿ ನಾವು ಗಮನಿಸ್ತೇವೆ. ಲೋಕದಲ್ಲಿ ಕೂಡ ಅನೇಕ ರೀತಿಯಂತ ಪ್ರೀತಿಗಳನ್ನು ನಾವು ನೋಡ್ತೇವೆ. ಆದರೂ ಲೋಕದಲ್ಲಿರುವಂತ ಪ್ರೀತಿಗೂ ಮತ್ತು ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಂತ ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಂತ ಪ್ರೀತಿ ಅದು ದೈವತ್ವದ ಒಂದು ಸ್ವಭಾವ ಗುಣಲಕ್ಷಣವಾಗಿದೆ ಅಂತೇಳಿ ನಾವು ಮುಂದೆ ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಈ ಲೋಕ ಸಂಬಂಧದ ಪ್ರೀತಿಗೂ ಮತ್ತು ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಂತ ಪ್ರೀತಿಗೂ ಇರುವಂತ ವ್ಯತ್ಯಾಸವನ್ನು ಕೂಡ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಒಂದು ವಿಷಯ, ಯೇಸು ಕ್ರಿಸ್ತನ ದೈವತ್ವದಲ್ಲಿ ಮೊದಲ ಒಂದು ವಿಷಯ ಏನಂತಂದ್ರೆ ಆತನು ಪ್ರೀತಿ ಸ್ವರೂಪನು ಆಗಿದ್ದಾನೆ ಅಂತೇಳಿ ನಾವಿಲ್ಲಿ ಗಮನಿಸ್ತೇವೆ. ಇದು ಮೊದಲನೇ ವಿಷಯ. ಆಮೇಲೆ ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಆಮೇಲೆ ಎರಡನೇ ವಿಷಯ, ನಾವು 4-5 ವಚನ ಓದುವಾಗ ನಮ್ಗೆ ಅರ್ಥವಾಗುವಂತದ್ದು ಅಂತಂದ್ರೆ ಆತನು ಆ ರೋಗದಲ್ಲಿರುವಂತವರನ್ನು, ಮರಣದ ಭಯದಲ್ಲಿದ್ದಂಥವರನ್ನು ಧೈರ್ಯ ಪಡಿಸುವವನಾಗಿದ್ದಾನೆ. ಆತನು ಮರಣ ಇಲ್ಲದವನು, ಮರಣವನ್ನು ಜಯಿಸಿದವನು ಆದದ್ದರಿಂದಲೇ ಆ ಮರಣದಲ್ಲಿದ್ದಂಥವರನ್ನು ಆತನ ಏನ್ ಮಾಡ್ತಾನೆ ಅಂದ್ರೆ ಧೈರ್ಯ ಪಡಿಸುವಂತವನು. ರೋಗದಲ್ಲಿದ್ದಂಥವರನ್ನು, ಮರಣದ ಭಯದಿಂದ ಇರುವಂತವರನ್ನು ಆತನು ಧೈರ್ಯ ಪಡಿಸುವವನು ಅಂತೇಳಿ ಎರಡನೇ ಒಂದು ವಿಷಯವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಮೊದಲು ಆತನ ಪ್ರೀತಿ ಸ್ವರೂಪನು, ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಎರಡನೇದಾಗಿ ರೋಗ ಮರಣದ ಭಯದಿಂದ ಇರುವಂತವರನ್ನು ಆತನು ಧೈರ್ಯ ಪಡಿಸುವಂತವನು ಅಂತೇಳಿ. ಆಮೇಲೆ ಮೂರನೇದಾಗಿ
20ನೇ ವಚನದಲ್ಲಿ ನಾವು ಗಮನಿಸುವಾಗ, ಅಂದ್ರೆ ನಾನು ಆತನ ಸ್ವಭಾವದ ಬಗ್ಗೆ ಹೇಳ್ತಾ ಇದ್ದೇನೆ, ಆಮೇಲೆ ಕರ್ತನ ಚಿತ್ತವಾದ್ರೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೀವಿ. 3ನೇ ವಿಷಯ, 20ನೇ ವಚನದಲ್ಲಿ ನಾವು ಓದಬೇಕಾದ್ರೆ, ಆ ಹೀಗಿರುವಲ್ಲಿ ಮಾರ್ತಳು ಯೇಸು ಬರ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಈ ವಚನ ಭಾಗದಲ್ಲಿ ಅವರ ಮನೆಯಲ್ಲಿ ಅವರನ್ನು ಸಂತೈಸುವಂತವರು, ಆದರಿಸುವಂತವರು ಅನೇಕ ಜನರಿದ್ರೂ ಕೂಡ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ ಅಂತ ತಿಳಿದಾಗ ಇವರು ಓಡಿ ಬರ್ತಾರೆ. ಫಸ್ಟ್ ಮಾರ್ತಲು, ಆಮೇಲೆ ಮರಿಯಲು ಕೂಡ ಓಡಿ ಬರ್ತಾರೆ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಈತನು ಸಂಪೂರ್ಣವಾಗಿ ಸಂತೈಸುವಂತ ದೇವರಾಗಿದ್ದರು. ಮನುಷ್ಯರು ಮೇಲೆ ಮೇಲೆ ಮಾತುಗಳಾಡಬಹುದು, ಅದರ ಮನಸ್ಸಿನಲ್ಲಿರುವಂತ ನೋವು ಮನುಷ್ಯರಿಗೆ ಗೊತ್ತಾಗುವುದಿಲ್ಲ, ಅದನ್ನು ಉಪಶಮನ ಪಡಿಸಲಿಕ್ಕೆ ಆಗುವುದಿಲ್ಲ, ಏನೋ ಮಾತುಗಳು ಹೇಳಬಹುದು. ಆದರೆ ಈತನ ಮಾತ್ರ ಮನಸ್ಸನ್ನು, ಹೃದಯದಲ್ಲಿರುವಂತ ನೋವನ್ನು ತಿಳಿದವನಾದದ್ರಿಂದ ಸಂಪೂರ್ಣವಾಗಿ ಸಂತೈಸುವಂತ ಕರ್ತನು ಅಂತೇಳಿ ನಾವು 20ನೇ ವಚನದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಇದು 3ನೇ ವಿಷಯ, ಸಂಪೂರ್ಣವಾಗಿ ಸಂತೈಸುವಂತ ಕರ್ತನು. ಆಮೇಲೆ 4ನೇ ವಿಷಯ, ಆತನ ಸ್ವಭಾವ, ದೈವತ್ವದಲ್ಲಿ ಒಂದು ಸ್ವಭಾವ ಏನಂತಂದ್ರೆ 25, 26 ಈ ವಚನ ಓದುವಾಗ 25ನೇ ವಚನ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಈ ವಚನ ಭಾಗದಲ್ಲಿ ನಾವು ಗಮನಿಸುವಂಥದ್ದು, ಈತನು ನಿತ್ಯತ್ವದಲ್ಲಿರುವಂತ ದೇವರು. ತನ್ನನ್ನು ನಂಬಿದಂತವರನ್ನು ಕೂಡ ನಿತ್ಯತ್ವದೊಳಗೆ ನಡೆಸುವಂತ ದೇವರಾಗಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. 4ನೇ ವಿಷಯ ಏನಂತಂದ್ರೆ, ಈತನು ನಿತ್ಯತ್ವದಲ್ಲಿರುವಂತ ದೇವರು. ಈತನೇ ನಿತ್ಯತ್ವದಲ್ಲಿರುವಂತ ದೇವರು ತನ್ನನ್ನು ನಂಬಿದವರನ್ನು ಕೂಡ ಆ ನಿತ್ಯತ್ವದೊಳಗೆ ನಡೆಸುವಂತ ಕರ್ತನು ಅಂತೇಳಿ ಆತನ ಸ್ವಭಾವದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಇದು 4ನೇ ವಿಷಯ. ಮೊದಲು ನಾನು ಸ್ವಭಾವ ಹೇಳ್ತೀನಿ, ಆಮೇಲೆ ಟೈಮ್ ಇದ್ರೆ ಒಂದು ವಿಷಯ ಇವತ್ತು ಆಲೋಚನೆ ಮಾಡೋಣ. ಆಮೇಲೆ 5ನೇದಾಗಿ 33ನೇ ವಚನದಿಂದ 36ನೇ ವಚನದವರೆಗೂ ಓದುವಾಗ ಅಲ್ಲಿ ನಾವು ಗಮನಿಸುವಂತ ಮಾತು, ಆತನು ಯೇಸು ಕಣ್ಣೀರು ಬಿಟ್ಟನು. ಅಂದ್ರೆ ಅವರು ಗೋಳಾಡುವುದನ್ನು 33ನೇ ವಚನ ಓದುವಾಗ ಅವರು ಗೋಳಾಡುವುದನ್ನು, ಅವರ ದುಃಖವನ್ನು ನೋಡಿ ಯೇಸು ಕೂಡ ಕಣ್ಣೀರು ಬಿಟ್ಟನು ಅಂತೇಳಿ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಆತನು ಸಂಪೂರ್ಣ ಮನುಷ್ಯತ್ವ ಹೊಂದಿದವನು ಕೂಡ ಆಗಿದ್ದ. ಆತನು ಸಂಪೂರ್ಣ ದೇವರಾಗಿದ್ದನು, ಅದೇ ಸಮಯದಲ್ಲಿ ಸಂಪೂರ್ಣವಾದಂತ ಮನುಷ್ಯತ್ವವನ್ನು ಕೂಡ ಆತನು ಹೊಂದಿದ ಕರ್ತನಾಗಿದ್ದಾನಂತೇಳಿ ಈ ವಚನ ಭಾಗದಿಂದ ನಾವು ಆಲೋಚನೆ ಮಾಡ್ತೇವೆ. ಇದು 5ನೇ ವಿಷಯ. ಆಮೇಲೆ ಅದೇ 37ನೇ ವಚನದಿಂದ 39ನೇ ವಚನಗಳನ್ನು ನಾವು ಓದುವಾಗ ಅಲ್ಲಿ 40ನೇ ವಚನ ಓದ್ತೀನಿ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಂಬಿಕೆಯಲ್ಲಿ ಬಲಪಡಿಸುವಂತ ಕರ್ತನು ತನ್ನ ವಿಶ್ವಾಸಿಗಳನ್ನು, ತನ್ನ ಮಕ್ಕಳನ್ನು ಆ ವಚನ ಭಾಗದಲ್ಲಿ ಗಮನಿಸುವಂಥದ್ದು, ನಂಬಿಕೆಯಲ್ಲಿ ಅವರನ್ನು ಬಲಪಡಿಸುತ್ತಾನೆ. ಇದು ಆತನ ಒಂದು 6ನೇ ಸ್ವಭಾವ. ಆಮೇಲೆ 7ನೇ ಒಂದು ಸ್ವಭಾವ ಇದೆ, ಅದು ಎಲ್ಲಿ 43, 44 ವಚನಗಳು ಓದುವಾಗ ನಮ್ಗೆ ಅರ್ಥವಾಗ್ತದೆ. ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿ ಸತ್ತು ಹೋದಂತ ಲಾಜರನು ಎದ್ದು ಹೊರಗೆ ಬರ್ತಾನೆ. ಎದ್ದು ಹೊರಗೆ ಬಂದಾಗ ನಾವೇನು ಗಮನಿಸ್ತೀವಿ ಅಂದ್ರೆ, ಮರಣದ ಮೇಲೆ ಅಧಿಕಾರ ಇರುವಂತ ಕರ್ತನ, ಮರಣದ ಮೇಲೆ ಅಧಿಕಾರವು ಇರುವಂತ ಕರ್ತನಂತೇಳಿ ಈ ಅಧ್ಯಾಯದಲ್ಲಿ ಸುಮಾರು ಒಂದು 7 ವಿಷಯಗಳು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ದೈವತ್ವದ ಸ್ವಭಾವದ ವಿಷಯಗಳನ್ನ ಆಲೋಚನೆ ಮಾಡ್ತೇವೆ. ಮೊದಲು ಆತನ ಪ್ರೀತಿಯ ಸ್ವರೂಪನು, 2 ರೋಗ ಮರಣದ ಭಯದಿಂದ ಇರುವಂತವರನ್ನು ಧೈರ್ಯಪಡಿಸುವವನು, 3 ಸಂಪೂರ್ಣವಾಗಿ ಸಂತೈಸುವಂತ ದೇವರು, 4 ನಿತ್ಯತ್ವದಲ್ಲಿರುವಂತ ದೇವರು, ತನ್ನನ್ನು ನಂಬಿದವರನ್ನು ಕೂಡ ನಿತ್ಯತ್ವದಲ್ಲಿ ಸೇರಿಸುವಂತ ದೇವರು, 5 ಸಂಪೂರ್ಣ ಮನುಷ್ಯತ್ವ ಹೊಂದಿದವನು, 6 ನಂಬಿಕೆಯಲ್ಲಿ ಬಲಪಡಿಸುವವನು, 7 ಮರಣದ ಮೇಲೆ ಅಧಿಕಾರ ಇರುವಂತ ಕರ್ತ. ಈ 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಸ್ವಲ್ಪವಾಗಿ ಈ ರೀತಿಯಾಗಿ ನಾವು ಆಲೋಚನೆ ಮಾಡುವುದು. ಆದ್ರೆ ಇವತ್ತು ಒಂದು ವಿಷಯ ಮಾತ್ರ ನಾವು ಆಲೋಚನೆ ಮಾಡೋಣ. ಅದ್ರ ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಎರಡೆರಡಾಗಿ ಆ ವಿಷಯಗಳನ್ನ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತಾ ಹೋಗೋಣ. ಆದ್ರೆ ಇವತ್ತು ಮೊದಲನೇ ವಿಷಯ ಏನಂತಂದ್ರೆ, ನಾವು ಓದಿರುವಂತ ವಚನ ಭಾಗದಲ್ಲಿ
ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಮತ್ತೊಂದು ಭಾಷೆಯಲ್ಲಿ ನೀನು ಪ್ರೀತಿಸುವಂತ ನಿನ್ನ ಪ್ರಿಯ ಮಿತ್ರನು, ಅಂದ್ರೆ ಕರ್ತನು ಪ್ರೀತಿಸುವಂತವನು ಆಗಿದ್ದಾನೆ. ಅದೇ 5ನೇ ವಚನದಲ್ಲಿ ನಾವು ಓದಿದ್ವಲ್ಲ, ಮಾರ್ತಲಲ್ಲಿಯೂ ಆಕೆ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಅಂದ್ರೆ ಈತನು ಪ್ರೀತಿಸುವಂತ ಕರ್ತನಾಗಿದ್ದಾನಂತೇಳಿ 13ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಮತ್ತೊಂದು ಭಾಷೆಯಲ್ಲಿ ಅಂತ್ಯದವರೆಗೂ ಈ ಲೋಕದಲ್ಲಿದ್ದಂತ ತನ್ನ ಜನರನ್ನು ಪ್ರೀತಿಸುತ್ತಾ ಅಂತ್ಯದವರೆಗೂ ಅವರನ್ನು ಪ್ರೀತಿಸುತ್ತಾ ಬಂದನು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ಈ ವಚನಗಳ ಆಧಾರದೊಂದಿಗೆ ಒಂದು ಸ್ವಭಾವ ಏನಂತಂದ್ರೆ, ಆತನು ಪ್ರೀತಿ ಸ್ವರೂಪನಾಗಿದ್ದನು. ಅದು ಪ್ರೀತಿ ಸ್ವರೂಪನು, ಅದು ದೈವತ್ವದಲ್ಲಿ ಒಂದು ಗುಣವಾಗಿದೆ. ವಾಕ್ಯದಲ್ಲಿ ಕೂಡ ಮಾತು ಓದ್ತೀವಿ, ಆತನು ಪ್ರೀತಿ ಸ್ವರೂಪ ಅಂತೇಳಿ. ಒಂದು ವಚನವನ್ನು ಓದಿ ನಾವೀಗ ಇಲ್ಲಿ ಬರೋಣ. 4ನೇ ಅಧ್ಯಾಯ, ಯೋಹನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ಮಾತು ನೋಡಿ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಯಾರು? ಪ್ರೀತಿ ಸ್ವರೂಪಿ ಅಂತೇಳಿ ನಾವು ನೋಡ್ತೀವಿ. 16ನೇ ವಚನದಲ್ಲಿ ಕೂಡ ಅದೇ ಮಾತು ಓದ್ತೀವಿ ನೋಡಿ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ, ದೇವರು ಪ್ರೀತಿ ಸ್ವರೂಪಿ. ಪ್ರಿಯರೇ, ನಾವು ಆರಾಧಿಸುವಂತ ಕರ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಎಂತವನಂದ್ರೆ ಪ್ರೀತಿ ಸ್ವರೂಪನು, ಆತನು ಪ್ರೀತಿಸುವಂತವನು ಆಗಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಇದು ದೈವಿಕವಾದಂತ ಸ್ವಭಾವ. ಯಾಕಂತಂದ್ರೆ ಲೋಕದಲ್ಲಿ ಕೂಡ ನಾವು ಅನೇಕ ಈ ಪ್ರೀತಿಗಳನ್ನ ನೋಡ್ತೇವೆ. ಲೋಕದಲ್ಲಿರುವಂತ ಪ್ರೀತಿ ಅದೇನಂತಂದ್ರೆ ಅಪೇಕ್ಷೆ ಪಡುವಂಥದ್ದು. ಲೋಕದಲ್ಲಿರುವಂತ ಪ್ರೀತಿ ಆಸೆ ಪಡುವಂಥದ್ದು, ಬಯಸುವಂಥದ್ದು, ತೆಗೆದುಕೊಳ್ಳುವಂಥದ್ದು ಲೋಕದಲ್ಲಿರುವಂತ ಪ್ರೀತಿ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿರುವಂಥದ್ದು ನಮ್ಮಿಂದ ಏನು ಬಯಸದೆ ಅಲ್ವಾ, ನಮ್ಮಿಂದ ಏನು ಬಯಸದೆ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ನಿಜವಾದಂತ ಪ್ರೀತಿಯ ಗುಣ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲೇ ಕಾಣಿಸುವಂಥದ್ದು ನಾವು ನೋಡ್ತೀವಿ. ಪ್ರೀತಿಗೂ ಇಷ್ಟಕ್ಕೂ ತುಂಬಾ ವ್ಯತ್ಯಾಸವಿದೆ. ಇಷ್ಟ ಅನ್ನುವಂಥದ್ದು ನಾವು ಯಾವುದನ್ನು ಒಂದು ಆಸೆ ಪಟ್ಟು ಅದು ಬಯಸುವಂಥದ್ದು ಇಷ್ಟ, ಅದು ಪ್ರೀತಿ ಅಲ್ಲ. ಆದ್ರೆ ಇವತ್ತು ಎಲ್ಲ ಲೋಕದಲ್ಲಿ ನಡೆಯುವಂಥದ್ದೆಲ್ಲವೂ ಕೂಡ ಪ್ರೀತಿಯ ಹೆಸರಿನಲ್ಲಿ ಇಷ್ಟ ಪಡ್ತಾ ಇದ್ದಾರೆ, ಪ್ರೀತಿಯ ಹೆಸರಿನಲ್ಲಿ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ, ಪ್ರೀತಿಯ ಹೆಸರಿನಲ್ಲಿ ಅವರನ್ನು ಬಯಸ್ತಾ ಇದ್ದಾರೆ. ಅದು ನಿಜವಾದಂತ ಪ್ರೀತಿ ಅಲ್ಲ. ವಾಸ್ತವಿಕವಾಗಿ ಹೇಳ್ಬೇಕಾದ್ರೆ ಇಷ್ಟ, ಅವ್ರು ಇಷ್ಟ ಪಡ್ತಾ ಇದ್ದಾರೆ. ಇಷ್ಟ ತೀರಿದ ಮೇಲೆ ಆ ಪ್ರೀತಿ ಇರುವುದಿಲ್ಲ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನ ಪ್ರೀತಿ ಹಾಗಲ್ಲ. ನಮ್ಮಿಂದ ಏನು ಬಯಸದೆ, ನಮ್ಮಿಂದ ಏನು ಅಪೇಕ್ಷಿಸದೆ ದೇವರು ನಮ್ಮನ್ನು ಪ್ರೀತಿಸಿದನು. ಆ ಪ್ರೀತಿಯ ನಿಜ ಗುಣ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲೇ ನಾವು ಓದ್ತೇವೆ. ಅದಕ್ಕಾಗಿ ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಪ್ರೀತಿಗಳನ್ನು ನಾವು ನೋಡ್ತೇವೆ. ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಈ ಲೋಕದಲ್ಲಿ ದೇವರುಗಳು ಅಂತೇಳಿ ಕರೆಸಿಕೊಂಡವರು, ಕರೆಯಲ್ಪಟ್ಟವರು ಎಷ್ಟೋ ಜನರಿದ್ದಾರೆ. 1ನೇ ಕೊರಿಂಥಿ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ಅನೇಕ ದೇವರುಗಳಂತೇಳಿ, ಪ್ರಭುಗಳಂತೇಳಿ ಕರೆಯಲ್ಪಟ್ಟವರು ಎಷ್ಟೋ ಜನರಿದ್ದಾರೆ. ಆದರೆ ಅವರೆಷ್ಟು ಜನರಿದ್ರೂ ಕೂಡ ಮನುಷ್ಯರನ್ನು ಪ್ರೀತಿಸುವಂತವರು, ಮನುಷ್ಯರಿಗಾಗಿ ಇಳಿದು ಬಂದಂತವರು, ಮನುಷ್ಯರಿಗಾಗಿ ತನ್ನನ್ನು ತಾನೇ ತ್ಯಾಗ ಮಾಡದಂತವರು ಈ ಲೋಕದಲ್ಲಿ ಒಬ್ಬರು ಇಲ್ಲ ಪ್ರಿಯರೇ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾತ್ರ ಆತನು ಜನರನ್ನು ಪ್ರೀತಿಸಿದ್ದಾನೆ. ಅದಕ್ಕಾಗಿ ಲೋಕದಲ್ಲಿ ಎಷ್ಟೇ ಗಣ್ಯವಾದಂತ ವ್ಯಕ್ತಿಗಳಿದ್ರೂ ಕೂಡ ಅವರಲ್ಲಿ ಏನೋ ಒಂದು ಆಸೆ, ಏನೋ ಒಂದು ಅಪೇಕ್ಷೆ, ಯಾವುದೊಂದು ಸ್ವಾರ್ಥದಿಂದಲೇ ಪ್ರೀತಿ ತೋರಿಸುವಂಥದ್ದು ನಾವು ಗಮನಿಸ್ತೇವೆ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಮ್ಮಿಂದ ಆತನು ಏನು ಅಪೇಕ್ಷಿಸಲಿಲ್ಲ, ಏನು ಬಯಸಲಿಲ್ಲ, ಆದರೂ ಕೂಡ ನಮ್ಮನ್ನು ಪ್ರೀತಿಸಿದ್ದಾನೆ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಲೋಕದಲ್ಲಿ ಇರುವಂತ ಪ್ರೀತಿ ಅದೇನ್ ಮಾಡ್ತಂದ್ರೆ ಅರ್ಹತೆಗಳು ನೋಡಿ ಪ್ರೀತಿ ಮಾಡ್ತದೆ, ಇಲ್ಲಾಂದ್ರೆ ಆಸ್ತಿ ಅಂತಸ್ತುಗಳು ನೋಡಿ ಪ್ರೀತಿ ಮಾಡ್ತದೆ, ಅಂದ ಚಂದವನ್ನು ನೋಡಿ ಪ್ರೀತಿ ಮಾಡ್ತದೆ. ಲೋಕದಲ್ಲಿ ಅಂದ್ರೆ ಅವುಗಳನ್ನು ನೋಡಿ ಆಕರ್ಷಣೆಗೆ ಗುರಿಯಾಗಿ ಅವ್ರೇನ್ ಮಾಡ್ತಾರೆ, ನಾವು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅರ್ಹತೆಗಳು, ಸ್ಟೇಟಸ್ ಮತ್ತು ಆಸ್ತಿ ಅಂತಸ್ತುಗಳು, ಅಂದ ಚಂದಗಳನ್ನು ನೋಡಿ ಪ್ರೀತಿಸುವ, ಅಂದ್ರೆ ಅವ್ರಿಗೆ ಇಷ್ಟವಾದಂತ ಗುಣ ಅವರಲ್ಲಿದ್ದರೆ ಅವರನ್ನು ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ಅದನ್ನು ಪ್ರೀತಿ ಅಂತ ಹೇಳಲಿಕ್ಕೆ ಆಗಲ್ಲ, ಅದು ಇಷ್ಟ. ಇವರಲ್ಲಿ ನನ್ಗೆ ಇಷ್ಟವಾದ ಗುಣ ಇದೆ, ನಾನು ಅವ್ರನ್ನ ಇಷ್ಟ ಪಡ್ತೇನೆ. ಆ ಗುಣ ಇಲ್ಲದೆ ಇದ್ದಾಗ ಅವ್ರ ಮೇಲೆ ಇಷ್ಟವೂ ಕೂಡ ಇರುವುದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಪ್ರೀತಿ
ಅದು ಇಷ್ಟವಲ್ಲ ಪ್ರಿಯರೇ. ಆತನು ನಮ್ಮಿಂದ ಏನು ಬಯಸಿದೆ, ನಮ್ಮ ಕ್ವಾಲಿಫಿಕೇಶನ್, ನಮ್ಮ ಅರ್ಹತೆಗಳು, ನಮ್ಮ ಆಸ್ತಿ ಅಂತಸ್ತು, ನಮ್ಮ ಒಳ್ಳೆತನ, ನಮ್ಮ ಅಂದ ಚಂದ ಯಾವುದು ನೋಡದೆ ಆತನು ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕೆ. ಯೋಹಾನ ಬರೆಸುವಾರ್ತೆ 3:16 ಓದ್ತೀವಿ, ನಮ್ಮೆಲ್ಲರಿಗೂ ಬಾಯಿಪಾಠವಂತ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಏನು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರು. ನಮ್ಮಿಂದ ಏನು ಅಪೇಕ್ಷಿಸಲಿಲ್ಲ. ಲೋಕ ಅಂದ್ರೆ ಕೆಟ್ಟು ಹೋದಂತ ಜನರು. ನಮ್ಮಿಂದ ಏನು ಅಪೇಕ್ಷಿಸದೆ, ಆತ ನಮ್ಮಿಂದ ಏನು ಬಯಸದೆ, ನಮ್ಮಲ್ಲಿ ಯಾವ ಒಳ್ಳೆತನವಿಲ್ಲದಿದ್ರೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕೆ ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ಆತನ ಕಲಿಸಿಕೊಟ್ಟಿದ್ದನು. ನಿಜವಾದಂತ ಪ್ರೀತಿ, ನಿಜವಾದಂತ ಪ್ರೀತಿಯ ಸ್ವಭಾವ, ನಿಜವಾದಂತ ಪ್ರೀತಿಯ ಸ್ವರೂಪನು ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ಅದಕ್ಕಾಗಿ ಈ ಲೋಕದಲ್ಲಿರುವಂತ ಪ್ರೀತಿಗೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗಿರುವಂತ ಪ್ರೀತಿಗೂ ಅಜಗಜಾಂತರವಿದೆ. ಈ ಲೋಕದಂತ ಪ್ರೀತಿ ಸ್ವಾರ್ಥದಿಂದ ತುಂಬಿರುವಂಥದ್ದು, ಲೋಕದಲ್ಲಿರುವಂಥದ್ದು ಆಶೆ ಪಡುವಂಥದ್ದು, ಅಪೇಕ್ಷಿಸುವಂಥದ್ದು, ಬಯಸುವಂಥದ್ದು. ಅವ್ರಿಗೆ ಇಷ್ಟವಾದಂತ ಕಾರ್ಯಗಳನ್ನು ಮಾಡಿದ್ರೆ ಅವರನ್ನು ಪ್ರೀತಿಸ್ತೇವೆ. ಇಲ್ಲ ಅವ್ರಿಗೆ ನನಗೆ ಇಷ್ಟವಾದಂತ ಅವರಲ್ಲಿದ್ರೆ ಅವರನ್ನು ಪ್ರೀತಿ ಮಾಡ್ತೇವೆ. ಆದ್ರೆ ದೈವಿಕವಾದಂತ ಪ್ರೀತಿ 3:16 ಹೇಳುವಂತ ಪ್ರೀತಿ ಅದು ಅಗಾಪೆ ಪ್ರೀತಿ. ಅಗಾಪೆ ಪ್ರೀತಿ ಅಂದ್ರೆ ನಮ್ಮಿಂದ ಯಾವ ಈವಿಯನ್ನು ಅಪೇಕ್ಷಿಸದೆ, ನಮ್ಮಿಂದ ಯಾವ ಒಳ್ಳೆತನವನ್ನು ಅಪೇಕ್ಷಿಸದೆ, ನಮಗೋಸ್ಕರ ತನ್ನ ಸ್ವಂತ ಮಗನನ್ನು, ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಲಿಸಿಕೊಟ್ಟಿರುವಂತದ್ದು ವಾಕ್ಯದಲ್ಲಿ ಗಮನಿಸುವಂತ ವಿಷಯ. ಬಂದಂತ ಆತನು ಕೂಡ ಎಂತವನಾಗಿದ್ದಾನೆ? ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಇಲ್ಲಿದ್ದಂತ ಈ ಪ್ರಿಯ ಮಿತ್ರನು ಲಾಜರನನ್ನು ಪ್ರೀತಿಸಿದ್ದಾನೆ, ಮಾರ್ತಾ ಮರಿಯಲನ್ನು ಪ್ರೀತಿಸಿದ್ದಾನೆ, ಮತ್ತು ಲೋಕದಲ್ಲಿ ತನ್ನವರನ್ನು ಆತನು ಪ್ರೀತಿಸಿದ್ದಾನೆ. ಅದಕ್ಕಾಗಿ ಪ್ರೀತಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಕ್ಯಾಂಡಲ್, ಮೇಣದ ಬತ್ತಿ, ಅದೇನ್ ಮಾಡ್ತಂದ್ರೆ ಮತ್ತೊಬ್ಬರಿಗೆ ಬೆಳಕು ಕೊಡುತ್ತಾ ತನ್ನನ್ನು ತಾನೇ ಕರಗಿಸಿಕೊಂಡು ಹೋಗುವಂತ. ಅದು ನಾವು ಬೆಳಗಿಸುವಾಗ ಅದು ನಮ್ಮೆಲ್ಲರೂ ಬೆಳಕು ಕೊಡುತ್ತದೆ. ಆದ್ರೆ ಅದೇನಾಗ್ತದೆ, ತನ್ನನ್ನು ತಾನೇ ತನ್ನನ್ನು ತಾನು ನಷ್ಟ ಮಾಡ್ಕೊಳ್ತದೆ, ತನ್ನನ್ನು ವ್ಯಯ ಮಾಡ್ಕೊಳ್ತದೆ. ಅದು ನಿಜವಾದಂತ ಪ್ರೀತಿ. ನಮ್ಮಿಂದ ಏನು ಅಪೇಕ್ಷಿಸುವುದಿಲ್ಲ, ಆದ್ರೆ ನಮಗೆ ಬೆಳಕು ಕೊಡ್ತದೆ. ಅದೇ ರೀತಿಯಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮಲ್ಲಿ ಯಾವ ಒಳ್ಳೆತನವಿಲ್ಲದಿದ್ರು ಕೂಡ, ನಾವು ಯಾವ ಒಳ್ಳೆ ವ್ಯಕ್ತಿಗಳಲ್ಲ, ನಾವು ಗಣನೆಗೆ ಬಾರದವರಾಗಿದ್ದೇವೆ, ಲೋಕದಲ್ಲಿ ಬಿಸಲ್ಪಟ್ಟಂತವರಾಗಿದ್ದೇವೆ. ಆದರೂ ಕೂಡ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಈ ಲೋಕಕ್ಕೆ ಕಲಿಸ್ಕೊಟ್ಟನು. ಆತನು ಈ ಲೋಕಕ್ಕೆ ಬಂದು ತನ್ನ ಪ್ರೀತಿಯನ್ನು ಆತನು ವ್ಯಕ್ತಪಡಿಸಿದ್ದ. ಅದಕ್ಕಾಗಿ ಈ ಪ್ರೀತಿಯ ನಿಜವಾದ ಸ್ವಭಾವ ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಮಾತ್ರ. ಲೋಕದಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ. ಲೋಕದಲ್ಲಿ ಹೆಸರು ನಾವು ಕೇಳ್ತೇವೆ, ಅದರಲ್ಲಿ ಇಷ್ಟ, ವ್ಯಾಮೋಹ, ಆಕರ್ಷಣೆ, ಸ್ವಾರ್ಥ ಇವಿರ್ತವೆ, ಪ್ರೀತಿ ಇರುವುದಿಲ್ಲ. ನಿಜವಾದಂತ ಪ್ರೀತಿ, ಅಗಾಪೆ ಪ್ರೀತಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಾವು ನೋಡ್ತೇವೆ. ನೋಡಿ, ಆ ಅಪೊಸ್ತಲ ಪೌಲನು ಬರೆದಿರುವಂತ ಪತ್ರಿಕೆಯಲ್ಲಿ ಒಂದು ಮಾತು ಓದೋಣ. ಆ ಪ್ರೀತಿಯ ನಿಜ ಸ್ವಭಾವ ಯೇಸು ಕ್ರಿಸ್ತನಲ್ಲಿ ಎಷ್ಟು ಚೆನ್ನಾಗಿ ಅದು ಸರಿಹೋಲ್ತದೋ ಒಂದು ಮಾತು ಓದೋಣ. 13ನೇ ಅಧ್ಯಾಯದಲ್ಲಿ, 1 ಕೊರಿಂಥಿ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಬಗ್ಗೆ ತುಂಬಾ ಚೆನ್ನಾಗಿ ಪೌಲನು ಹೇಳ್ತಾರೆ. 13ನೇ ಅಧ್ಯಾಯ 4ನೇ ವಚನ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳುಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಇಲ್ಲಿ ಪ್ರೀತಿಯ ಒಂದು ಶ್ರೇಷ್ಠತೆ ಅಪೊಸ್ತಲ ಪೌಲನು ಬರೆದಿದ್ದಾನೆ. ಆದ್ರೆ ಈ ಪ್ರೀತಿ ಅನ್ನುವಂತ ಸ್ಥಳದಲ್ಲಿ ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ, ಈ ಪ್ರೀತಿ ಅನ್ನುವಂತ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಸೇರಿಸಿ ನಾವು ಓದಬೇಕಾದ್ರೆ ಆತನೇ ಪರಿಪೂರ್ಣವಾಗಿ ಆ ಪದಕ್ಕೆ ಸಾಕಾದವನು, ಸರಿ ಹೋಲುವಂತವನು. ಮನುಷ್ಯರಾಗಿ ನಾವು ಇರ್ಲಿಕ್ಕಾಗಲ್ಲ. ಅಬ್ರಾಮನು ಬಹು ತಾಳ್ಮೆ ಉಳ್ಳವನು, ನಿಜನ? ಇಲ್ಲ, ಸುಳ್ಳಾಗ್ತದೆ. ನಮ್ಮ ಹೆಸರನ್ನ ಅಲ್ಲಿ ಇಟ್ಟುಕೊಂಡು ಹೇಳಿದ್ರೆ ಎಲ್ಲೋ ಸುಳ್ಳಾಗ್ತದೆ. ಆದ್ರೆ ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರನ್ನು ಸೇರಿಸಿ ನಾವು ಓದುವಾಗ ಅದು ಕರೆಕ್ಟ್, ಸರಿಯಾದಂತ ವ್ಯಕ್ತಿ. ಆ ಪ್ರೀತಿಯ ನಿಜವಾದಂತ ಗುಣ ಆತನಲ್ಲಿ ಮಾತ್ರ ಇರುವಂತದ್ದು. ಆ ಪ್ರೀತಿಯ ಸ್ಥಳದಲ್ಲಿ ಯೇಸು ಬಹು ತಾಳ್ಮೆ ಉಳ್ಳವನು, ನಿಜ.
ಆತನ ಚರಿತ್ರೆ, ಆತನ ಜೀವನವನ್ನು ನಾವು ನೋಡ್ಬೇಕಾದ್ರೆ ಆತನಲ್ಲಿದ್ದಂತ ತಾಳ್ಮೆ ಯಾರಲ್ಲಿಲ್ಲ ಪ್ರಿಯ. ತಾನು ಏನು ಅಪರಾಧ ಮಾಡದಿದ್ರು ಕೂಡ ಆತನನ್ನು ಬೈಯುವಾಗ, ಆತನನ್ನು ಒಡೆಯುವಾಗ, ಉಗುಳುವಾಗ ಮುಖದ ಮೇಲೆ ಎಷ್ಟು ತಾಳ್ಮೆ ಉಳ್ಳವನು ಆತನು. ಯೇಸು ತಾಳ್ಮೆ ಉಳ್ಳವನು, ಆತನಿಗೆ ಮಾತ್ರ ಸರಿ ಆಗ್ತದೆ. ಮತ್ತು ಯೇಸು ದಯ ತೋರಿಸುವನು. ಎಷ್ಟು ಜನ ದಯ ತೋರಿಸಿದ್ದಾನೆ. ನಾವು ಕೆಲವರಿಗೆ ಮಾತ್ರ ದಯ ತೋರಿಸ್ತೇವೆ, ನಮಗೆ ಇಷ್ಟವಾದವ್ರಿಗೆ ಮಾತ್ರ ದಯ ತೋರಿಸ್ತೇವೆ, ಮತ್ತೊಬ್ಬರಿಗೆ ದಯ ತೋರಿಸ್ಲಿಕ್ಕೆ ಆಗಲ್ಲ. ಆದ್ರೆ ಯೇಸು ಅಂತವನಲ್ಲ, ಆತನು ದಯ ತೋರಿಸುವವನು. ಯೇಸು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಯೇಸು ಒಗಲುಕೊಳ್ಳುವುದಿಲ್ಲ, ಯೇಸು ಉಬ್ಬಿಕೊಳ್ಳುವುದಿಲ್ಲ, ಯೇಸು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಲ್ಲಿ ಈ ರೀತಿಯಾಗಿ ಅಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಸೇರಿಸಿ ನಾವು ಓದುವಾಗ ಆ ಪ್ರೀತಿಯ ನಿಜ ಸ್ವಭಾವ ಆತನಲ್ಲಿ ಮಾತ್ರ ನೆರವೇರ್ತದೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದೈವತ್ವದಲ್ಲಿರುವಂತ ಒಂದು ಸ್ವಭಾವ ಏನಂತಂದ್ರೆ ಆತನು ಪ್ರೀತಿ ಸ್ವರೂಪನು. ಲೋಕದಲ್ಲಿರುವಂತ ಪ್ರೀತಿ ಅಲ್ಲ, ಲೋಕದಲ್ಲಿರುವಂತ ಪ್ರೀತಿ ಅಲ್ಲ ಪ್ರಿಯ. ಅದು ಇಷ್ಟ, ಅದು ವ್ಯಾಮೋಹ, ಅದು ಸ್ವಲ್ಪ ಕಾಲ ಅಂದ ಚಂದವಾಗಿದ್ದಾಗ ಇಷ್ಟಪಡ್ತೇವೆ, ಅದು ಹೋದ್ರೆ ಆ ಪ್ರೀತಿ ಇರುವುದಿಲ್ಲ. ಇವತ್ತು ಎಷ್ಟೋ ಜನರು ಪ್ರೀತಿಸಿದ್ದೇವೆ ಅಂತ ಹೇಳಿ ಮದುವೆ ಮಾಡಿಕೊಂಡು ಸ್ವಲ್ಪ ದಿನಗಳಾದ್ಮೇಲೆ ಅವ್ರ ಪ್ರೀತಿ ಎಲ್ಲಿ ಹೋಗ್ತದೋ. ಅದಕ್ಕಾಗಿ ಅದು ನಿಜವಾದ ಪ್ರೀತಿ ಅಲ್ಲ ಪ್ರಿಯರೇ, ಅದು ವ್ಯಾಮೋಹ, ಆಕರ್ಷಣೆದಿಂದ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದರ ನಿಜವಾದಂತ ಪ್ರೀತಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಮಾತ್ರ. ಆದ್ರೆ ಇಲ್ಲಿವರೆಗೂ ಅಂತ್ಯದವರೆಗೂ ಪ್ರೀತಿಸುವಂತವನು. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ, ಲೋಕದಲ್ಲಿ ತನ್ನವರನ್ನು ಪ್ರೀತಿಸುವಂತವನು, ಪರಿಪೂರ್ಣವಾಗಿ ಪ್ರೀತಿಸುವಂತವನು, ಅಂತ್ಯದವರೆಗೂ ಪ್ರೀತಿಸುವಂತವನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತ. ಅದಕ್ಕಾಗಿ ಇದು ದೈವತ್ವದಲ್ಲಿರುವಂತ ಒಂದು ಸ್ವಭಾವ. ಆತನು ಪ್ರೀತಿ ಸ್ವರೂಪನಾಗಿ ಈ ಲೋಕಕ್ಕೆ ಆತನ ಇಳಿದು ಬಂದು ಏನು ಮಾಡಿದ್ದಾನೆ, ಯಾವ ರೀತಿಯ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದ ಅಂತ ಹೇಳಿ ಒಂದು 3 ವಚನಗಳನ್ನು ತೋರಿಸಿ ನಾನು ಈ ಕೂಟವನ್ನು ಮುಗಿಸ್ತೇನೆ. ಆತನು ಪ್ರೀತಿ ಸ್ವರೂಪನಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ನಿಜವಾದಂತ ಪ್ರೀತಿ ಆತನಲ್ಲಿ ಮಾತ್ರ ನಾವು ನೋಡ್ತೇವೆ, ಲೋಕದಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಲೋಕದಲ್ಲಿ ಇರುವಂತದ್ದೆಲ್ಲವೂ ಕೂಡ ಅದು ಸ್ವಾರ್ಥದಿಂದ ತುಂಬಿರುವಂತದೆ. ಆದ್ರೆ ಯೇಸು ಕ್ರಿಸ್ತನ ಬಂದು ಆತನು ತನ್ನ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಿದನು ಅಂತೇಳಿ ಒಂದು 3 ವಚನಗಳನ್ನು ನಾವು ಓದಿಕೊಂಡು ಈ ಕೋಟವನ್ನು ಮುಗಿಸೋಣ. ನೋಡಿ, ಯೋಹಾನ್ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ ಓದ್ತಾ ಇದ್ದೇನೆ. 4:9. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಯೋಹಾನ 3:16 ಕೂಡ ನಾವು ಅದೇ ಓದ್ತೇವೆ. ಆದ್ರೆ ಇಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಲಿಸ್ಕೊಟ್ಟುವುದರಿಂದ ಆತನ ಮೂಲಕವಾಗಿ ನಾವು ಜೀವಿಸಬೇಕಂತೇಳಿ ಯೇಸು ಸ್ವಾಮಿ ಕಲಿಸ್ಕೊಟ್ಟನು. ಆ ಕಲಿಸಿಕೊಟ್ಟದ್ದರಲ್ಲಿಯೇ, ನಾನು ಮೊದಲೇ ಪ್ರೀತಿ ಅಂದ್ರೆ ಕೊಡುವಂಥದ್ದು, ತ್ಯಾಗ ಮಾಡುವಂಥದ್ದು, ಸಮರ್ಪಣೆ ಮಾಡಿಕೊಳ್ಳುವಂಥದ್ದು, ತನ್ನನ್ನು ತಾನು ವ್ಯಯ ಮಾಡಿಕೊಳ್ಳುವಂಥದ್ದು, ತಮ್ಮನ್ನು ತಾವು ನಷ್ಟಪಡಿಸಿಕೊಳ್ಳುವಂಥ ನಿಜವಾದಂತ ಪ್ರೀತಿ ಅದು ಈ ಲೋಕದಲ್ಲಿ ಎಲ್ಲೂ ನೋಡ್ಲಿಕ್ಕಿಲ್ಲ ಪ್ರಿಯರೇ. ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ, ದೇವರಲ್ಲಿ ಮಾತ್ರ. ದೇವರು ಪ್ರೀತಿ ಸ್ವರೂಪನು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಲಿಸಿಕೊಟ್ಟದ್ದರಲ್ಲಿ ಆ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. 10ನೇ ವಚನ ನೋಡಿ. 10ನೇ ವಚನದಲ್ಲಿ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ. ನಾವು ಪ್ರೀತಿಸಲಿಲ್ಲ. ನಿಜವಾಗ್ಲೂ ನಮ್ಗೆ ದೇವರಂದ್ರೆ ಯಾರು ಕೂಡ ಗೊತ್ತಿಲ್ಲ. ಆ ಪ್ರೀತಿಯ ಗುಣವೇ ನಮಗೆ ಗೊತ್ತಿಲ್ಲ. ನಾವು ಇಷ್ಟ ಬಂದ ಹಾಗೆ ಜೀವಿಸಿದಂಥವ್ರು, ಲೋಕದಲ್ಲಿ ಅನ್ಯ ಜನರಾಗಿ, ಅವಿಧೇಯರಾಗಿ, ಅಪವಾದಿಯನ್ನು ಅನುಸರಿಸುತ್ತಾ ಮನಸ್ಸಿಗೂ ಬಂದ ಹಾಗೆ, ಇಷ್ಟ ಬಂದ ಹಾಗೆ ಜೀವಿಸುತ್ತಿರುವಂತವ್ರು. ನಾವು ದೇವರನ್ನು ಪ್ರೀತಿಸಲಿಲ್ಲ. ಆದ್ರೆ ಆತನೇ ನಮ್ಮನ್ನು ಪ್ರೀತಿಸಿದ್ದ. ನೋಡಿ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲ, ಆತನು ನಮ್ಮನ್ನು ಪ್ರೀತಿಸಿ. ಇಲ್ಲಿ ನಮ್ಮ ಯಾವುದು ಕ್ವಾಲಿಫಿಕೇಶನ್ ಇಲ್ಲ, ಯಾವ ಯೋಗ್ಯತೆ ಇಲ್ಲ. ಆದ್ರೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಲಿಸಿಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬಂತು. ಯಾಕೆ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಲಿಸಿಕೊಟ್ಟಿದ್ದಾನೆ? ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ. ಯೇಸು ಸ್ವಾಮಿನ ಈ ಲೋಕಕ್ಕೆ ಕಲಿಸಿಕೊಟ್ಟದ್ರಲ್ಲಿ ಆತನು ಪ್ರೀತಿ ಸ್ವರೂಪನು, ಆ ಪ್ರೀತಿ ಪ್ರತ್ಯಕ್ಷವಾಗಿದೆ. ಆದ್ರೆ ಯೇಸು ಸ್ವಾಮಿ ಬಂದು ಏನು ಮಾಡಿದ್ದಾನೆ? ಆ ಕಲವಾರಿ ಕ್ರೂಜಿನಲ್ಲಿ ಆತನ ಏನು ಮಾಡಿದ್ದಾನೆ? ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪಗಳ ಪರಿಹಾರಕ್ಕೆ, ಪಾಪ ನಿವಾರಣಕ್ಕಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ನಮ್ಮ ಪಾಪಗಳನ್ನು ಪ್ರಾಯಶ್ಚಿತ್ತ ಮಾಡುವುದಕ್ಕಾಗಿ ಆತನು ಕಲಿಸಲ್ಪಟ್ಟಿದ್ದಾನೆ.
ಅದರಲ್ಲಿ ಏನಾಯ್ತದೆ, ಪ್ರೀತಿಯ ನಿಜ ಗುಣ ತೋರಿ ಬಂತು. ಕಲ್ವಾರಿ ಕ್ರೂಜಿನಲ್ಲಿ ಆತನ ಕಾರ್ಯವನ್ನು ಮಾಡಿ ನೆರವೇರಿಸಿದ್ದಾನೆ ಪ್ರಿಯರೇ. ಮತ್ತೆ ಇನ್ನೊಂದು ವಾಕ್ಯ ನೋಡಿ, 3:16 ಅದೇ ಯೋಹಾನ ಪತ್ರಿಕೆ 3:16 ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ಯಾವಾಗ ಅರ್ಥವಾಯ್ತು ನಿಜವಾದ ಪ್ರೀತಿಯ ಸ್ವಭಾವ, ಪ್ರೀತಿಯ ಗುಣ ಯಾವಾಗ ನಮಗೆ ಅರ್ಥವಾಗಿದೆ ಅಂದ್ರೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂತು. ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ? ನಮ್ಮ ಪಾಪಗಳ ನಿವಾರಣೆಗಾಗಿ, ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕೊಡುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧನಾಗಿ ಮಾಡುವುದಕ್ಕಾಗಿ ಆತನು ಬಂದು ಏನ್ ಮಾಡಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದ್ದಾನೆ. ಆ ರೀತಿಯ ಪ್ರೀತಿಸುವಂತರು ಎಷ್ಟು ಜನರು ಇದ್ದಾರೆ ಲೋಕದಲ್ಲಿ? ತನ್ನ ಪ್ರಾಣಕ್ಕಿಂತ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ತನ್ನ ಪ್ರಾಣವನ್ನು ಕಲ್ವಾರಿ ಕ್ರೂಜಿನಲ್ಲಿ ಆತನು ಸಮರ್ಪಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ಮಾತ್ರ ಪ್ರೀತಿ ಸ್ವರೂಪನು, ಆತನ ಮಾತ್ರ ಪ್ರೀತಿ ಸ್ವರೂಪ. ಆತನು ಬಂದಂತ ಕಾರ್ಯವನ್ನು ನೆರವೇರಿಸಿ ಪ್ರೀತಿಯ ನಿಜ ಗುಣವನ್ನು ಆತನು ತಿಳಿಯಪಡಿಸಿದ್ದಾನೆ. ಮತ್ತೊಂದು ಮಾತು ನೋಡಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 5ನೇ ವಚನ ನಾನು ಓದ್ತಾ ಇದ್ದೆ. 5ನೇ ವಚನದಿಂದ ಓದಬೇಕು. 6ನೇ ವಚನ ಓದ್ತೀನಿ. 6ನೇ ವಚನ, ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. 8ನೇ ವಚನ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. 10ನೇ ವಚನ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲವೇ. ಈ ವಚನ ಭಾಗದಲ್ಲಿ ನಾವು ಗಮನಿಸುವಾಗ, ನಾವು ಒಳ್ಳೆಯ ಜನರಂತೇಳಿ, ಶ್ರೇಷ್ಠ ವ್ಯಕ್ತಿಗಳಂತೇಳಿ, ನಾವು ದೇವರನ್ನು ಪ್ರೀತಿಸಿದ್ದೇವೆ ಅಂತೇಳಿ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟಿಲ್ಲ. ನಾವೆಂತವರಾಗಿದ್ದೇವೆ? ಅಶಕ್ತರಾಗಿದ್ದೇವೆ, ಭಕ್ತಿಹೀನರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ, ದೇವರಿಗೆ ವೈರಿಗಳಾಗಿದ್ದೇವೆ. ಇಂಥವರನ್ನು ಯಾರು ಪ್ರೀತಿಸ್ತಾರೆ ಈ ಲೋಕದಲ್ಲಿ? ಒಂದು ಮಾತು ಕೇಳದಿದ್ರೆ ಅವರನ್ನು ತಿರಸ್ಕಾರ ಮಾಡುವಂತವ್ರು, ದ್ವೇಷ ಮಾಡುವಂತವ್ರು ಈ ಲೋಕದಲ್ಲಿ ಇರುವಂತವ್ರು. ಆದ್ರೆ ಇಲ್ಲಿದ್ದಂತ ನಮ್ಮನ್ನು ನೋಡ್ರಿ, ಅಸಕ್ತರು, ಭಕ್ತಿಹೀನರು, ಪಾಪಿಗಳು, ವೈರಿಗಳು. 7ನೇ ವಚನ ಒಂದು ಮಾತಿದೆ ನೋಡಿ, ನೀತಿವಂತರಿಗೋಸ್ಕರ ಯಾರಾದ್ರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಕ್ಕೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾರಾದ್ರೂ ಧೈರ್ಯ ಮಾಡಿದ್ರು ಮಾಡೋಣ. ಒಂದು ವೇಳೆ ನೀತಿವಂತನು ಸದ್ಭಕ್ತಿಯಿಂದ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಬಹುದು, ಪ್ರಾಣ ಕೊಡ್ಲಿಕ್ಕೆ ಕೆಲವರು ತ್ಯಾಗ ಮಾಡ್ತಾರೆ. ಆದ್ರೆ ಇಂಥ ಪಾಪಿಗಳಾಗಿರುವಂತ, ವೈರಿಗಳಾಗಿರುವಂತ, ದೇವರಿಗೆ ವೈರಿಗಳು, ಪಾಪಿಗಳು, ದುಷ್ಟರು, ಅಶಕ್ತರು, ಭಕ್ತಿಹೀನರಿಗೋಸ್ಕರ ಯಾರು ಪ್ರಾಣ ಕೊಡ್ತಾರೆ? ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮಿಂದ ಏನು ಅಪೇಕ್ಷೆ ಪಡ್ಲಿಲ್ಲ, ನಮ್ಮಿಂದ ಯಾವ ಒಳ್ಳೆತನವನ್ನು ಬಯಸಲಿಲ್ಲ. ನಾವೆಲ್ಲರೂ ಕೆಟ್ಟು ಹೋದಂತ ಸ್ಥಿತಿಯಲ್ಲಿ ಇದ್ದಾಗ, ದೇವರಿಗೆ ವೈರಿಗಳಾದಂತ ಸ್ಥಿತಿಯಲ್ಲಿ ಇದ್ದಾಗ ಆದ್ರೆ ಏನ್ ಮಾಡಿದ್ದಾನೆ? 8ನೇ ವಚನ, ಆದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯ, ನಮ್ಮನ್ನೆಷ್ಟು ಪ್ರೀತಿಸಿದ್ದನೋ ಅಲ್ಲಿ ನಮ್ಗೆ ಅರ್ಥವಾಗ್ತದೆ. ಕಲ್ವಾರಿ ಕ್ರೂಜಿನಲ್ಲಿ ಯೇಸು ಸ್ವಾಮಿ ಪ್ರಾಣ ಕೊಟ್ಟದ್ದರಲ್ಲಿ ಏನರ್ಥ ಆಗ್ತದೆ? ದೇವರು ನಮ್ಮನ್ನು ಪ್ರೀತಿಸಿದ್ದ, ತನ್ನ ಪ್ರಾಣಕ್ಕಿಂತ ನಮ್ಮನ್ನೇ ಹೆಚ್ಚಾಗಿ ಪ್ರೀತಿಸಿದ್ದನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸುವ ಒಂದು ವಿಷಯ. ಅದಕ್ಕಾಗಿ ದೈವತ್ವದಲ್ಲಿ ಒಂದು ಪ್ರಮುಖವಾದಂತ ವಿಷಯ ಏನಂತಂದ್ರೆ, ಆತನು ಪ್ರೀತಿ ಸ್ವರೂಪ. ಪ್ರೀತಿ ಸ್ವರೂಪನಂದ್ರೆ ಆತನು ತನ್ನನ್ನು ತಾನೇ ತ್ಯಾಗ ಮಾಡ್ಕೊಂಡಿದ್ದ, ತನ್ನನ್ನು ತಾನು ಯಜ್ಞವಾಗಿ ಅರ್ಪಿಸಿಕೊಂಡಿದ್ದಾನೆ, ತನ್ನ ಪ್ರಾಣವನ್ನು ಕೂಡ ನಮಗೋಸ್ಕರ ಆತ ಸಮರ್ಪಣೆ ಮಾಡಿದ್ದಾನೆ. ಇದು ನಿಜವಾದಂತ ಪ್ರೀತಿ. ಮತ್ತು ನಮ್ಮಿಂದ ಏನು ಅಪೇಕ್ಷಿಸಲಿಲ್ಲ, ನಮ್ಮಿಂದ ಏನು ಬಯಸಲಿಲ್ಲ. ಬಯಸಿದ್ರು ಯಾವ ಒಳ್ಳೆತನವೂ ನಮ್ಮಲ್ಲಿ ಇರಲಿಲ್ಲ. ಆದರೂ ತನ್ನ ಪ್ರೀತಿಯನ್ನು ಕಲ್ವಾರಿ ಕ್ರೂಜಿನಲ್ಲಿ ಆತನ ಸಿದ್ಧಾಂತ ಪಡಿಸಿ, ನಾನು ಪ್ರೀತಿ ಸ್ವರೂಪನಾಗಿದ್ದೇನೆ, ಪ್ರೀತಿ ಸ್ವರೂಪನಾಗಿದ್ದೇನೆ ಅಂತೇಳಿ ತನ್ನ ಪ್ರೀತಿಯನ್ನು ಕಲ್ವಾರಿ ಕ್ರೂಜಿನಲ್ಲಿ ಆತನ ಸಿದ್ಧಾಂತ ಪಡಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾನು ಗಮನಿಸ್ತೇನೆ. ಅದಕ್ಕಾಗಿ ಆತನು ಪ್ರೀತಿ ಸ್ವರೂಪನು.
ಕಳಿಸಲ್ಪಟ್ಟಂತ ತಂದೆಯಾಗಿರುತ್ತ ಮಗನಾಗಿರುತ್ತ ಯೇಸು ಕ್ರಿಸ್ತನ ಪ್ರೀತಿ ಸ್ವರೂಪನು. ಆತನ ನಂಬಿರುವಂತ ಆತನ ಮಕ್ಕಳಾಗಿರುವಂತ ನಾವು ಅಂತ ಪ್ರೀತಿ ಸ್ವರೂಪಗಳಾಗಿ ಭೂಲೋಕದಲ್ಲಿ ಜೀವಿಸಬೇಕಂತ ಹೇಳಿ ಆತನ ಸ್ವಭಾವವನ್ನು ನಮಗೆ ಮಾದರಿ ತೋರಿಸಿ ಹೋಗಿದ್ದ. ಲೋಕದಲ್ಲಿದ್ದ ಪ್ರೀತಿ ಅಲ್ಲ ಪ್ರಿಯರೇ, ಅದು ಸ್ವಾರ್ಥದಿಂದ ಕೂಡಿರುವಂತ ಪ್ರೀತಿ, ಅದು ಲಾಭವನ್ನು ಅಪೇಕ್ಷಿಸುವಂತ ಪ್ರೀತಿ, ಅದು ಆಕರ್ಷಣೆಗೆ ಗುರಿಯಾಗುವಂತ ಪ್ರೀತಿ. ಅದು ಆ ಪ್ರೀತಿಯಲ್ಲ, ನಿಸ್ವಾರ್ಥವಾದಂತ ಅಗಾಪೆ ಪ್ರೀತಿಯನ್ನು ಆತ ನಮಗೆ ತೋರಿಸಿದ್ದಾನೆ. ಆತನ ಹೆಜ್ಜೆ ಜಾಡನ್ನ ನಾವು ನಡೆಯಬೇಕು. ನಾನು ಪ್ರೀತಿ ಸ್ವರೂಪನಾಗಿದ್ದೇನೆ, ನನ್ನ ಮಕ್ಕಳು ಕೂಡ ನೀವು ಪ್ರೀತಿಸುವಂತವರಾಗಿರಬೇಕು ಅಂತ ಹೇಳಿ ಆತ ನಮ್ಮಿಂದ ಬಯಸುವಂತವನಾಗಿದೆ. ನೋಡೊಂದು ಮಾತು ಓದೋಣ. ಅದೇ ಯೋಹಾನ ಪತ್ರಿಕೆಯಲ್ಲಿ ನಾವು ಓದಿರುವಂತ ವಚನ ಭಾಗದಲ್ಲಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡಿ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವನ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನಾಗಿದ್ದಾನೆ. ಆತನು ನಮಗೋಸ್ಕರ ಪ್ರೀತಿ ತೋರಿಸಿದ್ದಾನೆ. ಆ ಕಲವಾರಿ ಕ್ರೂಸಿನಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ, ತನ್ನ ಮರಣದ ಮೂಲಕವಾಗಿ ನಮ್ಮ ಮೇಲೆ ಆತನಿಗಿರುವಂತಹ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಈಗ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನಂತೆ. ಆದ್ರೆ ನಮಗೆ ಎಲ್ಲಿರುವಂತ ಮಾತೇನು? ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಆ ಪ್ರೀತಿ ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನಾಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾವ ಪ್ರೀತಿ? ಈ ಅಗಾಪೆ ಪ್ರೀತಿ. ಆ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ ನೋಡಿ. 10ನೇ ವಚನದಲ್ಲಿ ನಾವು ಓದ್ತಾ ಬರ್ಬೇಕಾದ್ರೆ ನಾವು ಸಹೋದರರನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕು ಆ ಮಾತು ಓದ್ತೇವೆ. 11ನೇ ವಚನ ನೋಡಿ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಆ ವಚನ ಭಾಗ ಓದಿದ್ರೆ ಅದು ನಮ್ಗೆ ಅರ್ಥವಾಗ್ತದೆ. ಆತನಿಂದ ಆಗುವ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರ್ತದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿ, ನಾವು ದೇವರನ್ನು ನೋಡ್ಲಿಲ್ಲ ಪ್ರಿಯರೇ. ಅರ್ಥಾತ್ ಯೇಸು ಕ್ರಿಸ್ತನ ಕೂಡ ನೋಡ್ಲಿಲ್ಲ. ನಾವು ನೋಡುವಂತ ಫೋಟೋಗಳೆಲ್ಲ ಫಿಲ್ಮ್ ಆಕ್ಟರ್ ಫೋಟೋಸ್, ಯೇಸು ಕ್ರಿಸ್ತ ರಿಯಲ್ ಫೋಟೋ ಅಲ್ಲ. ಯಾರು ಕೂಡ ದೇವರನ್ನು ನೋಡ್ಲೇ ಇಲ್ಲ. ಆದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ, ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಒಬ್ಬರ ಮೇಲೆ ಒಬ್ಬರು ನಾವು ತೋರಿಸುವಾಗ, ಆತನು ತೋರಿಸಿರುವಂತ ಪ್ರೀತಿ ಏನಾಗ್ತದೆ? ಸಿದ್ಧಿಗೆ ಬರ್ತದೆ. ಅದು ದೇವರ ಆಶೆ, ಅದು ದೇವರು ನಮ್ಮಿಂದ ಇಷ್ಟಪಟ್ಟಿರುವಂಥದ್ದು, ನಮ್ಮಿಂದ ಬಯಸುವಂಥದ್ದು ಪ್ರಿಯ. ಅದಕ್ಕಾಗಿ ಇಲ್ಲಿ ಮೊದಲನೇ ದೈವತ್ವದಲ್ಲಿ 11ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಮೊದಲು ಗಮನಿಸಿರುವಂತದ್ದು ಏನಂತಂದ್ರೆ, ಆತನು ಪ್ರೀತಿ ಸ್ವರೂಪನು. ಆ ಪ್ರೀತಿಯನ್ನು ಕಲವಾರಿ ಕ್ರೂಜಿನಲ್ಲಿ ಸಿದ್ಧಾಂತ ಪಡಿಸಿದ್ದಾನೆ. ಆತನ ಮಕ್ಕಳಾದಂತ ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಹಂಗಿನಲ್ಲಿದ್ದೇವೆ. ಪ್ರೀತಿಸುವಂತವನು ದೇವರನ್ನು ಹುಟ್ಟಿದವನಾಗಿದ್ದಾನೆ, ಪ್ರೀತಿ ಇಲ್ಲದವನು ದೇವರನ್ನು ತಿಳಿದವನಾಗಿದ್ದಾನೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುವಾಗ ಏನಾಗ್ತದೆ? ಆ ದೇವರ ಪ್ರೀತಿಯು ನಮ್ಮಲ್ಲಿ ಏನಾಗ್ತದೆ? ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮ್ಮಲ್ಲಿ ನೆಲೆಗೊಂಡಿರ್ತಾನೆ. ಅದು ರೋಮಪತ್ರಿಕೆಯಲ್ಲಿ ಕೂಡ 5ನೇ ವಚನ ಓದಬೇಕು ನೋಡ್ರಿ. 5ನೇ ವಚನ, ರೋಮಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. ಅಲ್ಲಿ ಕೂಡ ನಮ್ಮ ಹೃದಯಗಳಲ್ಲಿ ಆ ಪ್ರೀತಿಯ ರಸವನ್ನು ಆತನೇ ಮಾಡಿ ತುಂಬಿದ್ದಾನೆ. 5ನೇ ವಚನ, ರೋಮಪತ್ರಿಕೆ 5:5ರಲ್ಲಿ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಪವಿತ್ರಾತ್ಮನ ಮೂಲಕವಾಗಿ ಆ ದೇವರ ಪ್ರೀತಿಯ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆ. ಅದಕ್ಕೇನು ಮಾಡಬೇಕು? ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಆ ಪ್ರೀತಿಯ ನಿಜ ಗುಣವನ್ನು ಈ ಲೋಕದಲ್ಲಿ ನಾವು ತೋರ್ಪಡಿಸುತ್ತಾ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸಿದ್ಧಿಗೆ ತರುವಂತವರಾಗಿ ನಾವು ಜೀವಿಸಬೇಕು. ನಾನು ಇಲ್ಲಿ ಮುಗಿಸ್ತೇನೆ ಪ್ರಿಯರೇ. ಯೇಸು ಕ್ರಿಸ್ತನ ದೈವತ್ವದಲ್ಲಿ ಮೊದಲನೇ ಒಂದು ವಿಷಯ ಏನಂತಂದ್ರೆ, ಆತನು ಪ್ರೀತಿ ಸ್ವರೂಪನು. ಆತ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಆ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಇವತ್ತು ನಾವೇನು ಮಾಡಬೇಕು? ಪ್ರಾಣ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಆದ್ರೆ ಯಥಾರ್ಥವಾದಂತ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಮತ್ತೊಬ್ಬರು ನಾವು ಪ್ರೀತಿಸುವಂತವರಾಗಿರ್ಬೇಕು. ಇವತ್ತು ಯಾರು ಪ್ರಾಣ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದಾನೆ. ಆದ್ರೆ ನಾವು ಯಥಾರ್ಥವಾದ ಮನಸ್ಸಿನಿಂದ ನಾವು ಸಹೋದರನ ಪ್ರೀತಿಸುವಾಗ, ಒಬ್ಬರನ್ನೊಬ್ಬರನ್ನು ನಾವು ಪರಾಮರ್ಶಿಸಿಕೊಂಡು ನಾವು ಜೀವಿಸುವಾಗ ಕರ್ತನ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರ್ತದೆ. ಇದು ಆತನ ಆಶೆ ಪಡುವಂಥದ್ದು. ಅದೇ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಈ ಸಹೋದರ ಪ್ರೀತಿಯ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದ.
ನಾವು ನಿಜವಾಗಿ ದೇವರಿಂದ ಹುಟ್ಟಿದವರಾಗಿದ್ದರೆ, ನಿಜವಾಗಿ ದೇವರ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರಬೇಕಾದರೆ ಆ ಪ್ರೀತಿಯ ಸ್ವಭಾವವನ್ನು ನಾವು ಧರಿಸಿಕೊಂಡು ಆ ನಿಜವಾದಂತಹ ಪ್ರೀತಿಯ ಗುಣವನ್ನು ಈ ಭೂಲೋಕದಲ್ಲಿ ನಾವು ತೋರ್ಪಡಿಸುತ್ತಾ ದ್ವೇಷಿಸುವಂತವರಿದ್ದಾರೆ. ಒಳ್ಳೆಯ ಜನರನ್ನು ಪ್ರೀತಿಸುವಾಗ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ನಾನ್ ನಿಮ್ಮನ್ನು ಪ್ರೀತಿಸ್ತೇನೆ, ನೀವು ನಮ್ಮನ್ನು ಪ್ರೀತಿಸ್ತೇನೆ, ಅದಲ್ಲ. ದ್ವೇಷಿಸುವಂತವ್ರು, ಶಪಿಸುವಂತವ್ರು, ದೂಷಣೆ ಮಾಡುವಂತವ್ರು, ತಿರಸ್ಕಾರ ಮಾಡುವಂತವ್ರು, ಅಂತವರನ್ನು ನಾವು ಪ್ರೀತಿಸುವಾಗ ಯೇಸು ಕ್ರಿಸ್ತನ ಪ್ರೀತಿಯ ಗುಣ ನಮ್ಮಲ್ಲಿ ಸಿದ್ಧಿಗೆ ಬರ್ತದೆ. ನಮ್ಮನ್ನು ಪ್ರೀತಿಸುವಂತವ್ರನ್ನು ಪ್ರೀತಿಸಿದ್ರೆ ಅದು ಅಷ್ಟೇನು ಪರಿಣಾಮಕಾರಿಯಾಗಿರುವುದಿಲ್ಲ. ಯೇಸು ನಿಮ್ಮ ಶತ್ರುಗಳನ್ನು ಪ್ರೀತಿಸ್ರಿ. ಯಾರು ನಿಮ್ಮನ್ನು ದ್ವೇಷ ಮಾಡ್ತಾ ಇದಾರೆ, ಯಾರು ನಿಮ್ಮನ್ನು ಹಿಂಸೆ ಪಡಿಸ್ತಾ ಇದಾರೆ, ಅದನ್ನು ಕಲವಾರಿ ಕುರಿತು ಅದನ್ನೇ ಮಾಡಿದ್ದಾನಲ್ಲ, ಅದರಲ್ಲಿ ಯಾವ ತಪ್ಪಿಲ್ಲದಿದ್ರು ಕೂಡ ಅವರೆಲ್ಲರನ್ನು ಕ್ಷಮಿಸಿದ್ದಾರೆ. ಅದಕ್ಕಾಗಿ ಆ ಪ್ರೀತಿಯ ಸ್ವಭಾವವನ್ನು ಈ ಭೂಲೋಕದನ್ನು ಧರಿಸಿಕೊಂಡು ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಸಿದ್ಧರಾಗಿ ಆತ ಮುಂದೆ ನಿಲ್ಲೋಣ. ಆ ರೀತಿಯಾಗಿ ನಿಲ್ಲಿಕ್ಕೆ ದೇವರ ಆತ್ಮ ಸಹಾಯ ಮಾಡಲಿ. ಮುಂದಿರುವಂತಹ ಆ ಲಕ್ಷಣಗಳನ್ನು ನಾವು ಮುಂದೆ ಆಲೋಚನೆ ಮಾಡೋಣ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲ ಧನ್ಯವಾದ.